ಥ್ಯಾಂಕ್ಸ್ ಸರ್. ಬಟ್ ಎಲ್ಲೋ ಒಂದು ಕಡೆ ಆಗಲಿಲ್ಲ. ಸೊ ಆ ಬೇಸರದ ನಡುವೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿರುವಂಥದ್ದು. ಹೌದು ಸರ್, ಆ ಬೇಸರದ ನಡುವೆನೇ ಇದು ಮಾಡ್ತಾ ಇದೀವಿ. ಅದು ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇವರೆಲ್ಲನೂ ಕೂಡ ಅಭಿಮಾನ್ ಸ್ಟುಡಿಯೋಗೋಸ್ಕರ ಬಂದಂಥವ್ರು. ಅವರು ಅಲ್ಲಿ ಪೊಲೀಸವರು ಇಲ್ಲಿ ಬರಂಗಿಲ್ಲ ಹೋಗಿ ಅಂತ ಕಳಿಸಿದಾಗ ನಿರಾಸೆಯಿಂದ ವಾಪಸ್ ಹೋಗಬಾರ್ದು ಅಂತ ಹೇಳಿ ಅವ್ರಿಗೊಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದು ಯಾವುದೇ ಅದಕ್ಕೆ ಪರ್ಯಾಯವೂ ಅಲ್ಲ, ಸಮಾಧಾನವೂ ಅಲ್ಲ. ಅಟ್ಲೀಸ್ಟ್ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಇದು ಮಾಡಿರುವಂಥದ್ದು. ಸೊ ಈಗ ಇದು ಮುಗಿಸ್ಕೊಂಡು ನಾವು ಸಂಜೆಗೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮುಂದಿನ ವರ್ಷ ಆದರೂ ನಮಗೆ ಈ ನೋವು ಕಡಿಮೆ ಆಗಬೇಕು ಅಂತ ಒಂದು ವಿಷ್ಣುವರ್ಧ ದರ್ಶನ ಕೇಂದ್ರ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದು ಸಂಜೆ 4:15ಗೆ ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಅನಾವರಣ ಆಗುತ್ತೆ. ಸೊ ಇದಿಷ್ಟು ಸರ್. ತಿಂಗಳುಗಳ ತಯಾರಿ ಇತ್ತು ಆ್ಯಕ್ಚುಲಿಗೆ ಹುಟ್ಟದಬ್ಬ ದೊಡ್ಡದಾಗ ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ಜಾಗದಲ್ಲಿ. ಬಟ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಏನೋ ಒಂದು ಅನುವು ಮಾಡ್ಕೊಳಕ್ಕೆ ಕೇಳ್ಕೊತೀವಿ ಅಂತ ಹೇಳಿದ್ರೆ ಮನೆ ಮಾಡ್ಕೊತೀವಿ ಅಂತ ಅದೇನು ಮಾತುಕತೆ ಆಗಿತ್ತಾ? ಅವರು ಅಷ್ಟೆಲ್ಲ ಮಾತುಕತೆಗೆ ಸಿದ್ಧವಾಗುವಾಗ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಈ ಥರದ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಅವರು ಬರೀ ಅವರಿಗೆ ಅರ್ಥವಾಗೋ ಭಾಷೆ ಯಾವುದು ಅಂತಂದರೆ ದುಡ್ಡು. ಸೊ ನಮ್ಮ ಮನುಷ್ಯರ ಮಾತು ಯಾವುದು ಅರ್ಥವಾಗಲ್ಲ. ಸರ್ಕಾರದ ನೋಟಿಸ್ಗಳಿಗೂ ಅವರು ಎದುರ್ತಾ ಇಲ್ಲ. ಅವರಿಗೆ ಅರ್ಥವಾಗೋದಲ್ಲ ಒಂದೇ ಒಂದು, ಅದು ದುಡ್ಡಿನ ಭಾಷೆ. ಅವ್ರು ಕೇಳುವಂಥ 14 ಕೋಟಿ ಎಕರೆ ಕೊಡೋಷ್ಟು ಶಕ್ತಿ ನಮಗಿಲ್ಲ. ಅದರಿಂದ ಸಮಸ್ಯೆ ಆಗಿದೆ. ಮತ್ತು 14 ಕೋಟಿ 1 ಎಕರೆ ಕೊಡ್ತೀನಿ ಅಂದರೆ ಅವ್ರು ಒಪ್ಪಲ್ಲ. 14 ಕೋಟಿ ಆದರೂ ಹೆಂಗಾರ ಅಷ್ಟೇ ಮಾಡ್ಬೋದು. ಬಟ್ ಅದು 10 ಎಕರೆ ಇದೆ, ಅದೊಂದು 150 ಕೋಟಿ ವಹಿವಾಟು. ಎಷ್ಟು ಎಲ್ಲಿಂದ ತಂದು ಕೊಡು ಸರ್? ರಾಜಕೀಯ ಒತ್ತಡ ಇದೆಯಾ ಸರ್? ರಾಜಕೀಯ ಒತ್ತಡ ಒಂದು ರೀತಿಯಲ್ಲಿ ಅವರೇನಾದ್ರು ಹೂಡಿಕೆದಾರರಾಗಿದ್ದರೆ ಖಂಡಿತವಾಗಿ ಅದು ಇರ್ಬೋದು. ಮತ್ತು ಹಣಕ್ಕೆ ರಾಜಕೀಯ ಭಾಷೆ ಕೂಡ ಅರ್ಥವಾಗುತ್ತೆ. ಅದರಿಂದ ಸುದೀಪ್ ಅವ್ರು ಏನು ಹೇಳಿದ್ರು ಸರ್ ಈ ಪರ್ಯಾಯ ಜಾಗದಲ್ಲಿ ಹುಟ್ಟದಬ್ಬ ಮಾಡ್ತೀವಿ ಅಂತ? ಇಲ್ಲ, ಅದು ಅವ್ರ ಗಮನಕ್ಕೆ ತಂದಿಲ್ಲ ನಾವು. ಎಲ್ಲವನ್ನು ಅವ್ರ ಗಮನಕ್ಕೆ ತರಲ್ಲ. ಇದು ಅಭಿಮಾನಿಗಳ ವಿಷಯ ಅಲ್ವಾ. ನಮ್ಗೆ ಏನು ಇಷ್ಟವೋ ಅದನ್ನು ಸಂಭ್ರಮಿಸ್ತಾ ಇರ್ತೀವಿ. ಅವರು ಒಬ್ಬ ಅಭಿಮಾನಿಯಾಗಿ ನಮ್ಮ ಪರವಾಗಿ ನಿಂತಿದ್ದಾರೆ, ಅದಕ್ಕೆ ಅವ್ರಿಗೊಂದು ಧನ್ಯವಾದಗಳನ್ನು ಹೇಳ್ತೇವೆ. ಸಾಲಿ ಕೆಲಸಗಳು ಹೇಗಾಗ್ತಾರೆ ಅಂದರೆ ಅಭಿಮಾನಿಗೆ ಅಂದರೆ ಕೇಂದ್ರದಲ್ಲಿ ವಿಷ್ಣುರವರು ಇವತ್ತು ಬ್ಲೂ ಪ್ರಿಂಟ್ ಮಾಡ್ತೀವಲ್ಲ, ಇಲ್ಲಿಂದ ಆಚೆಗೆ ಶುರು ಆಗ್ಬೇಕಲ್ಲೆಲ್ಲ. ಬ್ಲೂ ಪ್ರಿಂಟ್ ಇವತ್ತು ಅನೌನ್ಸ್ ಮಾಡಿದ ಪ್ರಕಾರ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಾರ 10 ದಿವಸದಲ್ಲಿ ಅದರ ಕೆಲಸಗಳು ಶುರು ಮಾಡ್ತವೆ. ಯಾಕಂದರೆ ನಮ್ಮ ಡೆಡ್ಲೈನ್ ಇರೋದು ಮುಂದಿನ ವರ್ಷದೊಳಗೆ ಮುಗಿಸ್ಬೇಕು ಅಂತ. ಸರ್, ವಿಷ್ಣು ಅವರ ವಿಚಾರ ಬಂದ ಯಾರು ಪರ ವಿರೋಧ ಚರ್ಚೆಗಳು ಇದ್ದೇ ಇರುತ್ತೆ. ಆ್ಯಕ್ಚುಲಾಗಿ ಅಭಿಮಾನಿಗಳು ಬಣಗಳಾಗ್ಬಿಟ್ಟಿದೆ. ಕೆಲವೊಂದು ಕಡೆ ವಿಷ್ಣು ಅವರ ಸಮಾಧಿಯನ್ನು ಇಲ್ಲಿ ಮಾಡಿದ್ದಾರೆ, ಅಂದರೆ ಸ್ಮಾರಕ ಮೈಸೂರಲ್ಲಿ, ಅಲ್ಲಿಗೆ ಯಾರು ಬರ್ತಾ ಇಲ್ಲ ಅಂತ ಅನ್ನೋದು. ಸೊ ಇದೇ ಒಂದು ಕಾರ್ಯಕ್ರಮನ ಅಲ್ಲಿ ಮಾಡಿದ್ರೆ 75 ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅನ್ನೋದು. ಎಲ್ಲಿ? ಮೈಸೂರಲ್ಲಿ ಆಗ್ತಾ ಇಲ್ಲ. ಅಲ್ಲ, ಮೈಸೂರಲ್ಲೂ ಆಗ್ತಿದೆಯಲ್ಲ, ಅದಾಗಲಿ. ನನಗೆ ಪರ ವಿರೋಧ ಏನಿಲ್ಲ. ಅಲ್ಲಿ ಮಾಡ್ತಾ ಇರೋದು ಯಜಮಾನರು, ಇಲ್ಲಿ ಮಾಡ್ತಾ ಇರೋದು ಯಜಮಾನರು, ಆ ಗಲ್ಲಿಗಳಲ್ಲಿ ಮಾಡ್ತಾ ಇರೋದು ಯಜಮಾನರು. ನಾವು ಇನ್ನೊಂದು ಪರ್ಯಾಯ ದರ್ಶನ ಕೇಂದ್ರ ಮಾಡಿದ್ರು, ಅಲ್ಲೂ ಯಜಮಾನರು. ಅಭಿಮಾನಿಗಳ 10 ಜನ ಇರ್ಬೋದು, ಬಟ್ ಯಜಮಾನರು ಒಬ್ಬರೇ. ಇವರೆಲ್ಲರೂ ಮಾಡ್ತಾ ಇರೋದು ಯಜಮಾನರಿಗೋಸ್ಕರನೇ ಅಲ್ವಾ. 10 ದಿಕ್ಕುಗಳ ಸೇರಿ 10 ನದಿಗಳ ಸೇರಿ ಒಂದು ಸಾಗರ ಆಗೋ ಥರ ಯಜಮಾನ ಅನ್ನೋ ಸಾಗರ ಎದ್ದು ನಿಲ್ತಾ ಇದೆ. ನನಗೆ ಈ ವಿಷಯದಲ್ಲಿ ಖುಷಿ ಇದೆ, ಬೇಜಾರೇನಿಲ್ಲ. ಬಟ್ ಈ ಸಮಸ್ಯೆ ಏನು ಅಂತಂದರೆ, ಮೈಸೂರಿಗೆ ಹೋಗ್ಲಿಕ್ಕೆ ಎಲ್ರಿಗೂ ಈಗ ನೋಡಿ, ಹುಬ್ಳಿಯಿಂದ ಧಾರವಾಡದಿಂದ ಬರ್ಬೇಕಾದ್ರೆ 700 ಕಿಲೋಮೀಟ್ರ್ ಬೆಂಗಳೂರಿಗೆ. ಇಲ್ಲಿಗೆ ಬರೋಷ್ಟೊಳಗೆ ಸುಸ್ತಾಗಿರ್ತೀವಿ. ಮತ್ತೆ ಮೈಸೂರಿಗೆ ಹೋಗಿ ಬರಲಿಕ್ಕೆ 400 ಕಿಲೋಮೀಟ್ರ್ ಆಗುತ್ತೆ. ಅದು ಯಾರಿಗಾದ್ರೂ ಕಷ್ಟ ಆಗುತ್ತಲ್ವಾ. ಆದ್ದರಿಂದ ಬೆಂಗಳೂರಲ್ಲಿ ಒಂದು ಇರಲಿ ಅಂತ ಅನ್ಕೋತಾ ಇದ್ದೀವಿ ಹೊರತು ಬೇರೆ ಇನ್ನೇನಿಲ್ಲ. 75 ವರ್ಷ ತುಂಬ ದೊಡ್ಡ ಮೈಲಿಗಲ್ಲ ಆ್ಯಕ್ಚುಲಾಗಿ. ಸರ್ಕಾರಕ್ಕೆ ದೊಡ್ಡದಾಗಿ ಏನಾದ್ರು ಕಾರ್ಯಕ್ರಮ ನವೆಂಬರ್ 1ಕ್ಕೆ ಕರ್ನಾಟಕ ರತ್ನ ಈ ರಾಜ್ಯ ಭಾಳ ದೊಡ್ಡ ಉತ್ಸವಕ್ಕೆ ಸಾಕ್ಷಿಯಾಗುತ್ತೆ. ಗಲ್ಲಿಗಳೆಲ್ಲ ಉತ್ಸವ ಆಗುತ್ತೆ. 1 ಲಕ್ಷ ಜನ ವಿಧಾನಸೌಧ ಮೆಟ್ಲು ಮುಂದೆ ಸೇರ್ತೀವಿ. ಸೊ ಅದ್ಭುತ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.